ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 4ನೇ ಚಾಪ್ಟರಿನ ಪ್ರೊಜೆಕ್ಟೈಲ್ ಮೋಷನ್ ಆ ಟಾಪಿಕನ್ನು ನಾವಿವತ್ತು ನೋಡಬೇಕು. ಅದಕ್ಕೆ ಮುಂಚೆ ನಾನು ನಿಮಗೆ ಫಿಸಿಕ್ಸ್ ಬಗ್ಗೆ ಒಂದು 5 ನಿಮಿಷ ಮಾತಾಡಬೇಕು, ಸೈನ್ಸ್ ಬಗ್ಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ರೂರಲ್ನಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಈ ಆನ್ಲೈನ್ ಕ್ಲಾಸ್ ಕೇಳಿದಾಗ ನಿಮಗೆ ಈ ಸಬ್ಜೆಕ್ಟು ಸ್ವಲ್ಪ ಕಷ್ಟ ಇದೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಪ್ರಾಬ್ಲಮ್ ಎಲ್ಲಾಗ್ತಾಯಿದೆ ಅಂದರೆ, ನೀವು 2ನೇ ಸರ್ತಿ 3ನೇ ಸರ್ತಿ ಆ ವಿಡಿಯೋವನ್ನು ನೋಡಿ, ಆಗ ನಿಮಗೆ ಆ ವಿಡಿಯೋ ಫೆಮಿಲಿಯರಿಟಿ ಬರುತ್ತೆ, ನಿಮಗೆ ಇಷ್ಟ ಆಗುತ್ತೆ, ಆಗ ನಿಮಗೆ ಕಷ್ಟ ಆಗೋದಿಲ್ಲ. ಕೆಲವರು ಒಂದು ಸತಿ ವಿಡಿಯೋ ನೋಡಿ ಪ್ರಿನ್ಸಿಪಾಲ್ರ ಹತ್ರ ಕೇಳ್ತಾರೆ, ನನಗೆ ಕಾಮರ್ಸ್ ಕೊಡಿ, ಸೈನ್ಸ್ ಬೇಡ, ಕಷ್ಟ ಆಗ್ತಾಯಿದೆ ಅಂತ. ಯಾವುದೇ ಒಂದು ವಸ್ತುನ ಫಸ್ಟ್ ಸತಿ ನೋಡಿದಾಗ ನಿಮಗದು ಸ್ವಲ್ಪ ಫೆಮಿಲಿಯರ್ ಅಂತ ಅನಿಸೋದಿಲ್ಲ. ನೀವು ಪದೇ ಪದೇ ವಿಡಿಯೋವನ್ನು ಒಂದು 3 ಸತಿ 4 ಸತಿ ನೋಡಿದರೆ ಆವಾಗ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಹುಟ್ಟುತ್ತೆ. ಮತ್ತು ಯಾವುದೇ ಥರದಂಥ ಗೊಂದಲ ಇರಲ್ಲ. ಯಾಕಂದರೆ ಸೈನ್ಸಿಗಿದ್ದಂಥ ಒಂದು ಸ್ಕೋಪ್ ಬೇರೆ ಯಾವುದಕ್ಕೂ ಇರಲ್ಲ. ಅದರಿಂದ ನೀವು ವಿಡಿಯೋ ನೋಡಿ ಕಷ್ಟ ಆಗ್ತಾಯಿದೆ ನನಗೆ ಅಂತ ಬೇರೆ ಕಾಂಬಿನೇಷನ್ಗೆ ಹೋಗಬೇಡಿ. ಯಾಕಂದರೆ ಸೈನ್ಸು 2 ವರ್ಷ ನೀವು ಚೆನ್ನಾಗಿ ಓದಿದರೆ ದೆನ್ ಯು ಕ್ಯಾನ್ ಎಂಜಾಯ್ ಯುವರ್ ಫುಲ್ ಲೈಫ್. ಸೊ ಅಂಥ ಒಂದು ಕಾಂಬಿನೇಷನ್ ಕಂಪೇರ್ ಟು ಕಾಮರ್ಸ್ ಆ್ಯಂಡ್ ಆರ್ಟ್ಸ್, ಸೈನ್ಸ್ ತುಂಬ ಸ್ಕೋಪ್ ಇರುವಂಥದ್ದು. ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾನೊಬ್ಬ ಪ್ರಿನ್ಸಿಪಾಲ್ ಆದ್ದರಿಂದ ನನಗೆ ಕೆಲವು ಮಕ್ಕಳು ಆನ್ಲೈನ್ ಕ್ಲಾಸ್ ಕಷ್ಟ ಆಗುತ್ತೆ, ನಾವು ಬೇರೆ ಇದಕ್ಕೆ ಸ್ವಿಚ್ ಓವರ್ ಮಾಡ್ಕೊಳ್ತೇವೆ ಅಂತ ಕೇಳಿದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಹೆದರಬೇಡಿ. ಈ ಕ್ಲಾಸ್ ಎಲ್ಲ ಆದ ನಂತರ ಪುನಃ ಮತ್ತೆ ತರಗತಿಗಳಲ್ಲೂ ಕ್ಲಾಸ್ ಆಗುತ್ತೆ. ಫಸ್ಟ್ ಒಂದು 3 ತಿಂಗಳು ಎಲ್ಲರಿಗೂ ಸೈನ್ಸ್ನವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಅಡ್ಜಸ್ಟ್ ಮಾಡಬೇಕು. ಯು ಹ್ಯಾವ್ ಟು ವರ್ಕ್ ಹಾರ್ಡ್, ನಿಮಗೆ ಅದರ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಸೊ ಒಮ್ಮೆ ನೋಡಬೇಡಿ, ಒಂದು 3 ಸತಿ ಆದರೂ ಆ ವಿಡಿಯೋವನ್ನು ನೋಡಿ, ಆವಾಗ ನಿಮಗೆ ಕಷ್ಟ ಆಗಲ್ಲ. ಸೊ ಚಾಪ್ಟರ್ ನಂಬರ್ 3ಯಲ್ಲಿ ನೀವು ಮೋಷನ್ ಅಲಾಂಗ್ ದ ಸ್ಟ್ರೈಟ್ ಲೈನ್ ನೋಡಿದ್ರಿ. ಅಂದರೆ 1 ಡೈಮೆನ್ಷನಲ್ ಮೋಷನ್, ಓನ್ಲಿ 1 ಕೋಆರ್ಡಿನೇಟ್ ಈಸ್ ಸಫಿಷಿಯಂಟ್ ಟು ಸ್ಪೆಸಿಫೈ ದ ಪೊಸಿಷನ್ ಆಫ್ ದ ಬಾಡಿ. ಈ ಚಾಪ್ಟರ್ನಲ್ಲಿ ನೀವು 2 ಡೈಮೆನ್ಷನಲ್ ಮೋಷನ್, ದಟ್ ಈಸ್ 2 coordinates ಆರ್ ರಿಕ್ವೈರ್ಡ್ ಟು ಸ್ಪೆಸಿಫೈ ದ ಮೋಷನ್ ಆರ್ ಟು ಸ್ಪೆಸಿಫೈ ದ ಪೊಸಿಷನ್. ಸೊ ಅದರಲ್ಲಿ ನಾವಿವತ್ತು ನೋಡಬೇಕಾದ್ದು ಪ್ರೊಜೆಕ್ಟೈಲ್ ಮೋಷನ್. ಸೊ ಫಸ್ಟ್ ನಾನು ನಿಮಗೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಕೊಳ್ತೇನೆ. ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಇನ್ ನೀಟ್ JEE ಮೇನ್ ಕ್ವಶನ್. ಇದು ನೋಡಿ, ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ತಪ್ಪು ಮಾಡಿದರು. ಒಂದು ಟವರ್ ಇದೆ. From this tower we have 2 balls A and B. One is dropped and simultaneously another ball is thrown with some horizontal velocity. So one ball is dropped, simultaneously at the same time another ball is thrown. This ball reaches the ground and this will reaches the ground in a time TB, and this ball reaches the ground in a time TA. Then we have 4 options: TA equal to TB, TA greater than TB, TB greater than TA, 4th D option, TB 2 times TA. Majority student go for this answer. TB, that is time taken for the second ball, that is ball B, to reach the ground is more when compared to the ball time taken by the ball A to reach the ground. But this answer is wrong. But actually correct answer is this: TA is equal to TB. TA is equal to TB. That is, both ball reaches the ground at the same time. How it is possible? ಯಾಕೆ ಹೀಗಾಗತ್ತೆ ಅಂತ ನೋಡಿದರೆ, ನಮ್ಗೆ ಇವತ್ತು ನಾವು ಮಾಡುವಂಥ ಟಾಪಿಕ್ಕಿಗೆ ಅದು ಏನು ಇಂಟ್ರೊಡಕ್ಷನ್ ಆಗುತ್ತೆ. ನೋಡಿ, ಯಾಕೆ TA is equal to TB, both reaches the ground at the same instant. ಇದು ಯಾಕೆ ಅಂದರೆ, the initial velocity or initial speed of this body in this direction is 0. Now this body is thrown in this direction, therefore it has
speed or velocity in this direction, but in this direction this also has same zero velocity. So ಈ ದಿಕ್ಕಿನಲ್ಲಿ ವೆಲಾಸಿಟಿ ಬಾಡಿ ಬಿಗೆ ಎಷ್ಟು ಕೇಳಿದರೆ 0 ಇರುತ್ತೆ, ಈ ದಿಕ್ಕಿನಲ್ಲಿ ಎಷ್ಟು ಕೇಳಿದರೆ ನೀವು ಬಿಸಾಡಿದಂಥ ವೆಲಾಸಿಟಿ ಇರುತ್ತೆ, ಯು ಇರುತ್ತೆ. ಈಗ ನೋಡಿ, ಇನಿಷಿಯಲ್ ವೆಲಾಸಿಟಿ ಆಫ್ ಎ ಆ್ಯಂಡ್ ಬಿ ಇನ್ ದ ವರ್ಟಿಕಲ್ ಡೈರೆಕ್ಷನ್ ಈ ಸೇಮ್, ಇದು ಕೂಡ 0 ಡ್ರಾಪ್ಡ್, ಇದರದ್ದು ಇನಿಷಿಯಲ್ ವೆಲಾಸಿಟಿ ಕೂಡ 0 ಇದೆ. ಮೋರ್ ಓವರ್ ದೀಸ್ ಟು ಬಾಡಿ has to travel same height h in order to reach the ground. ಸೊ ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಹೆಚ್ಚು ಡಿಸ್ಟೆನ್ಸನ್ನು ಕವರ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಇದು ಇಲ್ಲಿ ಬರುವಾಗ ಎಷ್ಟು ಟೈಮ್ ತಗೊಳ್ಳುತ್ತೆ, ಅಷ್ಟೇ ಟೈಮ್ ಇದು ಇಲ್ಲಿ ಬರುವಾಗ ತಗೊಳ್ಳುತ್ತೆ. ಹಾಗಾದರೆ ಇಷ್ಟು ದೂರ ಹೋಗಿ ಯಾಕೆ ಬಿತ್ತು ಅಂದರೆ ಬಿಕಾಸ್ ಆಫ್ ದಿಸ್ ವೆಲಾಸಿಟಿ. ಸೊ ಈ ವೆಲಾಸಿಟಿ ಇರುವುದರಿಂದ ಬಾಲ್ ಇಷ್ಟು ದೂರದಲ್ಲಿ ಹೋಗುತ್ತೆ, ಬಿಟ್ಟರೆ ಇದು ಕೆಳ ಬರುವಾಗ ಇದು ಕೂಡ ಕೆಳ ಬರುತ್ತೆ. ಇಲ್ಲಿ ನಮಗೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾಗುತ್ತೆ, ಏನು ಅಂದರೆ vertical motion and horizontal motion are independent. ಅಂದರೆ ಈ ವಸ್ತುವಿಗೆ ವರ್ಟಿಕಲ್ ಮೋಷನ್ ಮಾತ್ರ ಇದೆ. ಸೊ ಬಿಕಾಸ್ ಆಫ್ ಗ್ರಾವಿಟಿ, ಅರ್ತ್ ಅಟ್ರಾಕ್ಷನ್, ವೆಲಾಸಿಟಿ ಆಫ್ ದ ಬಾಡಿ ಗೋಸ್ ಆನ್ ಚೇಂಜಸ್. ಕೆಳಗಡೆ ಬರುವಾಗ ವೆಲಾಸಿಟಿ ಹೆಚ್ಚಾಗುತ್ತೆ, ಮೇಲ್ಗಡೆ ಹೋಗುವಾಗ ವೆಲಾಸಿಟಿ ಕಡಿಮೆ ಆಗುತ್ತೆ. ಸೊ ಬಿಕಾಸ್ ಆಫ್ ಅರ್ತ್ ಗ್ರಾವಿಟಿ, ಅರ್ತ್ ಅಟ್ರಾಕ್ಷನ್ ಆರ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್, ವೆಲಾಸಿಟಿ ಚೇಂಜಸ್. ದಾರ್ ಫೋರ್ ವರ್ಟಿಕಲ್ ಮೋಷನ್ನಲ್ಲಿ ಯೂನಿಫಾರ್ಮ್ ಎಕ್ಸಲರೇಟೆಡ್ ಮೋಷನ್ ಇರುತ್ತೆ. ಇದಕ್ಕೂ ಯೂನಿಫಾರ್ಮ್ ಎಕ್ಸಲರೇಟೆಡ್ ಮೋಷನ್ ಇತ್ತು, ಇದಕ್ಕೂ ಕೂಡ ಎಕ್ಸಲರೇಟೆಡ್ ಮೋಷನ್ ಇದೆ. ಹೊರಿಸಾಂಟಲ್ ಡೈರೆಕ್ಷನ್ನಲ್ಲಿ ಏನಾಗುತ್ತೆ ನೋಡಿ, ಈ ದಿಕ್ಕಿನಲ್ಲಿ ವೆಲಾಸಿಟಿ ಈಸ್ ಇನ್ ದಿಸ್ ಡೈರೆಕ್ಷನ್, ಗ್ರಾವಿಟಿ ಈಸ್ ಇನ್ ದಿಸ್ ಡೈರೆಕ್ಷನ್, ದ್ಯಾರ್ ಫೋರ್ ದಿಸ್ ವೆಲಾಸಿಟಿ ಡಸ್ ನಾಟ್ ಚೇಂಜಸ್, ಗ್ರಾವಿಟಿ ಡಸ್ ನಾಟ್ ಅಫೆಕ್ಟ್ the velocity, therefore this velocity is constant. It is uniform. Velocity in this direction is not affected by the gravity, therefore it is constant. U constant irutte, gravity vertical irutte, earth attraction ee ದಿಕ್ಕಿನಲ್ಲಿ ಇರೋದ್ರಿಂದ ಇದು ಚೇಂಜ್ ಆಗಲ್ಲ, ಇದು ಕಾನ್ಸ್ಟೆಂಟ್ ಇರುತ್ತೆ. ಹಾಗಾದರೆ ಹಾರಿಜಾಂಟಲ್ ಡೈರೆಕ್ಷನ್ನಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಇರುತ್ತೆ. ಸೊ ಇಲ್ಲಿ ಬಾಲ್ ಬಿಗೆ ಎರಡು ರೀತಿಯ ಚಲನೆ ಇದೆ. ಒಂದು ಹಾರಿಜಾಂಟಲ್ ಮೋಷನ್ನಲ್ಲಿ, ಹಾರಿಜಾಂಟಲ್ ಡೈರೆಕ್ಷನ್ನಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಇದೆ, ವರ್ಟಿಕಲ್ ಡೈರೆಕ್ಷನ್ನಲ್ಲಿ ಯೂನಿಫಾರ್ಮ್ ಎಕ್ಸಲರೇಟೆಡ್ ಮೋಷನ್ ಇದೆ. ಇವೆರಡೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ, ದೇ ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ದಿಸ್ ವಾಸ್ ಫಸ್ಟ್ ಟೈಮ್ ಶೋಡ್ ಬೈ ಗೆಲಿಲಿಯೋ. ಸೊ ಗೆಲಿಲಿಯೋ ಸ್ಟೇಟ್ ಮಾಡ್ತಾನೆ ಹಾರಿಜಾಂಟಲ್ ಮೋಷನ್, ಹಾರಿಜಾಂಟಲ್ ಯೂನಿಫಾರ್ಮ್ ವೆಲಾಸಿಟಿಗೂ ಹಾಗೆ ಯೂನಿಫಾರ್ಮ್ ಎಕ್ಸಲರೇಟೆಡ್ ಮೋಷನ್ ಅಲಾಂಗ್ ದ ವರ್ಟಿಕಲ್ ಮೋಷನ್ ಎರಡೂ ಕೂಡ ಇಂಡಿಪೆಂಡೆಂಟ್, ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಈ ಪಾಯಿಂಟನ್ನು ನಾವು ಇಟ್ಕೊಂಡ್ರೆ, ಜಸ್ಟ್ ಇಂಟ್ರಡಕ್ಷನ್ ಆಗಿ ಇಟ್ಕೊಂಡ್ರೆ ನಮಗಾಗ ಇವತ್ತಿನ ಟಾಪಿಕ್ ಪ್ರೊಜೆಕ್ಟೈಲ್ ಮೋಷನ್ ಮಾಡಲಿಕ್ಕೆ ಆಗುತ್ತೆ. ಸೊ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಇದಕ್ಕೆ ಹೋದರು. ಇದರಲ್ಲಿ ಇನ್ನೂ ಕೂಡ JEE ಮೇನ್ ಕ್ವಶನ್ಸ್ ಕೇಳಲಿಕ್ಕಾಗುತ್ತೆ, ಇಲ್ಲಿಯ ವೆಲಾಸಿಟಿ ರಿಲೇಷನ್. ಸೊ ಹೀಗಿದ್ದ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಇಂಥ ಪ್ರಾಬ್ಲಮ್ ನೀವು ಅಟೆಂಪ್ಟ್ ಮಾಡಬೇಕಾದ್ರೆ ನಿಮಗೆ ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಕ್ಲಿಯರ್ ಕಟ್ ಆದಂಥ ಒಂದು ಐಡಿಯಾ ಇದ್ದರೆ ದೆನ್ ಇಟ್ ಈಸ್ ವೆರಿ ವೆರಿ ಈಸಿ. ಸೊ ವಿತ್ ದಿಸ್ ಇಂಟ್ರಡಕ್ಷನ್ ಲೆಟ್ ಅಸ್ ಸ್ಟಾರ್ಟ್ ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಮೋಷನ್, projectile motion. ಸೊ ಈ ಚಾಪ್ಟ್ರಲ್ಲಿ ನೀವು ನೋಡಿದ್ರಿ ಟೂ ಡೈಮೆನ್ಷನಲ್ ಮೋಷನ್, ದಟ್ ಈಸ್ ಟೂ ಕೋಆರ್ಡಿನೇಟ್ ಆರ್ ರಿಕ್ವೈರ್ಡ್ ಟು ಸ್ಪೆಸಿಫೈ ದ ಮೋಷನ್. ಸೊ ಟೂ ಡೈಮೆನ್ಷನ್. ಸೊ ಇನ್ ದ ಟೂ ಡೈಮೆನ್ಷನ್ ಮೋಷನ್ ದಿಸ್ ಪ್ರೊಜೆಕ್ಟೈಲ್ ಮೋಷನ್ ಈಸ್ ವೆರಿ ಗುಡ್ ಎಕ್ಸಾಂಪಲ್. ಸೊ ಎರಡು ಟೈಪ್ ಆಫ್ ಮೋಷನ್ ನೀವು ನೋಡಬೇಕು ಈ ಬಾರಿ ಫಸ್ಟ್ PUCನಲ್ಲಿ. ಒಂದು ಪ್ರೊಜೆಕ್ಟೈಲ್ ಮೋಷನ್, ಇನ್ನೊಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಪ್ರೊಜೆಕ್ಟೈಲ್ ಮೋಷನ್ ಕೂಡ ಒಂದು ಟೂ ಡೈಮೆನ್ಷನಲ್ ಮೋಷನ್, ದಟ್ ಈಸ್ ಬಾಡಿ ಈಸ್ ಥ್ರೋನ್ ಇನ್ ಟು ದ ಸ್ಪೇಸ್ ಆ್ಯಂಡ್ ಇಟ್ ಮೂವ್ಸ್ ಇನ್ ದ ಪ್ಲೇನ್. ಸೊ ದ್ಯಾರ್ ಫೋರ್ X coordinate ಆ್ಯಂಡ್ Y coordinate ಆರ್ ರಿಕ್ವೈರ್ಡ್ ಟು ಸ್ಪೆಸಿಫೈ ದ ಮೋಷನ್. ಸೊ ಅಂಥ ಒಂದು ಚಲನೆಯನ್ನು ನಾವಿವತ್ತು ನೋಡಬೇಕು, ಅದು ಪ್ರೊಜೆಕ್ಟೈಲ್ ಮೋಷನ್. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಡಿಫೈನ್ ವಾಟ್ ಈಸ್ ಪ್ರೊಜೆಕ್ಟೈಲ್. ಪ್ರೊಜೆಕ್ಟೈಲ್ ಅಂದರೆ ಏನು? 1 ಮಾರ್ಕ್ ಕ್ವಶನ್ಸ್ ಬರುತ್ತೆ.
What is projectile? So, very simple definition, an object thrown into the space so that it flight in air is called a projectile. An object thrown into the space so that it flight in air is called projectile. Or in other words, we can say an object is thrown into the space and allowed to fall under gravity. So ನಾವು ಬಿಸಾಡಬೇಕು, ಹೀಗೆ ಯಾವುದೇ ವಸ್ತುವನ್ನು ಬಿಸಾಡಬೇಕು ಒಂದು ಕಡೆಯಿಂದ, ಬಿಸಾಡುವಾಗ ಮಾತ್ರ ಫೋರ್ಸ್ ಹಾಕಿರ್ಬೇಕು. ದೆನ್ ವಿ ಹ್ಯಾವ್ ಟು ವೆಯ್ಟ್, ಇಟ್ ವಿಲ್ ಟ್ರಾವೆಲ್ ಇನ್ ಏರ್ ಅಂಡರ್ ದ ಫೋರ್ಸ್ ಆಫ್ ಗ್ರಾವಿಟಿ. ಸೊ ನಾನೀಗ ಇಲ್ಲಿಂದ ಒಂದು ವಸ್ತುವನ್ನು ಬಿಸಾಡಿದರೆ ಅದು ಈಗ ಹೋಗಿ ವಾಪಸ್ ಭೂಮಿಗೆ ಬರುತ್ತೆ. ಸೊ ಇಂಥ ಒಂದು ಚಲನೆಯನ್ನು ನಾವು ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೇವೆ. ಸೊ ಪ್ರೊಜೆಕ್ಟೈಲ್ ಆಗಬೇಕಾದ್ರೆ ಏನಾಗಬೇಕು? ಎನಿ ಬಾಡಿ ಥ್ರೋನ್ ಇನ್ ಟು ದ ಸ್ಪೇಸ್ ಸೊ ದ್ಯಾಟ್ ಇಟ್ ವಿಲ್ ಫ್ಲೈ ಇನ್ ಏರ್, ಇಟ್ ವಿಲ್ ರಿಮೈನ್ ಇನ್ ಏರ್. ಸೊ ದೆನ್ ಇಟ್ ಈಸ್ ಕಾಲ್ಡ್ ಪ್ರೊಜೆಕ್ಟೈಲ್. ಸೊ ಇಲ್ಲಿ ಈಗ ನೋಡಿ, ಈ ರೀತಿ ನೀವು ಹೊಡೆದಾಗ ಇಟ್ ಹ್ಯಾಸ್ ಎಕ್ಸ್ ಡೈರೆಕ್ಷನ್ ಮೋಷನ್, ಸಿಮಿಲರ್ಲಿ ಇಟ್ ಹ್ಯಾಸ್ ವೈ ಡೈರೆಕ್ಷನಲ್ ಮೋಷನ್. ಈ ದಿಕ್ಕಿನಲ್ಲೂ ಚಲನೆ ಇದೆ, ಈ ದಿಕ್ಕಿನಲ್ಲೂ ಚಲನೆ ಇದೆ. ಎಕ್ಸ್ ಕೋಆರ್ಡಿನೇಟ್ ಬೇಕಾಗುತ್ತೆ, ವೈ ಕೋಆರ್ಡಿನೇಟ್ ಬೇಕಾಗುತ್ತೆ. ದೇರ್ ಫೋರ್ ದಿಸ್ ಇಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಟೂ ಡೈಮೆನ್ಷನಲ್ ಮೋಷನ್. ಸೊ ವಿ ನೀಡ್ ಟೂ ಕೋಆರ್ಡಿನೇಟ್ಸ್ ಎಕ್ಸ್ ಆ್ಯಂಡ್ ವೈ ಟು ಸ್ಪೆಸಿಫೈ ದ motion of the body. So therefore projectile motion is a very good example for two dimension motion. ಹಾಗಾದರೆ ಪ್ರೊಜೆಕ್ಟೈಲಿಗೆ ಎಕ್ಸಾಂಪಲ್ ಏನು ಕೊಡ್ಬೋದು? ಸೊ ಎಕ್ಸಾಂಪಲ್ ಕೂಡ ಕೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಫೀಲ್ಡಲ್ಲಿ ನೀವು ಮಾಡ್ತಾ ಇರ್ತೀರಿ, ನೀವು ಆಡುವಾಗ ಡಿಸ್ಕ್ ಥ್ರೋ, ಶಾರ್ಟ್ ಪುಟ್ ಥ್ರೋ, ಜಾವ್ಲಿನ್ ಥ್ರೋ. ಸೊ ಇವೆಲ್ಲ ನಿಮಗೆ ಪ್ರೊಜೆಕ್ಟೈಲ್ ಮೋಷನ್ಗೆ ಎಕ್ಸಾಂಪಲ್ ಕೊಡ್ಬೋದು. ಸೊ ಡಿಸ್ಕ್ ಥ್ರೋ ಅಂತ ನೀವು ಮಾಡ್ತೀರಿ, ಶಾರ್ಟ್ ಪುಟ್ ಥ್ರೋ, ಹಾಗೆ ಜಾವ್ಲಿನ್ ಥ್ರೋ, ಹಾಗೆ ಥ್ರೋ ಆಫ್ ದಿ ಕ್ರಿಕೆಟ್ ಬಾಲ್ ಫ್ರಮ್ ಬೌಂಡ್ರಿ ಲೈನ್ ಟು ದ ಪಿಚ್. ಸೊ ಹೀಗೆ ಯಾವುದನ್ನೇ ವಸ್ತುವನ್ನು ನೀವು ಏರಲ್ಲಿ ಹೊಡೆದ್ರೆ ಆವಾಗ ಅದಕ್ಕೆ ನೀವು ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರೀತಾರೆ. ಸೊ ನಿಮ್ಗೆ ಇಲ್ಲಿ ಕ್ವಶನ್ ನೋಡಿ, ವಾಟ್ ಈಸ್ ಪ್ರೊಜೆಕ್ಟೈಲ್? ಗಿವ್ ಒನ್ ಎಕ್ಸಾಂಪಲ್. ಸೊ ಇಂಥ ಕ್ವಶನ್ಸ್ ಬರುತ್ತೆ. ಅದಕ್ಕೆ ನಾನು ನಿಮಗೆ 3 ಎಕ್ಸಾಂಪಲ್ ಕೊಟ್ಟಿದ್ದೇನೆ: ಡಿಸ್ಕ್ ಥ್ರೋ, ಶಾರ್ಟ್ ಪುಟ್ ಥ್ರೋ, ಜಾವ್ಲಿನ್ ಥ್ರೋ. ಸೊ ಪ್ರೊಜೆಕ್ಟೈಲ್ ಮೋಷನ್ ನಾವು ಸ್ಟಡಿ ಮಾಡಬೇಕಾದ್ರೆ ಈ ಪ್ರೊಜೆಕ್ಟೈಲ್ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಟರ್ಮ್ಗಳನ್ನು ನಾವು ಫಸ್ಟು ನೋಡ್ಕೊಳ್ಬೇಕು. ಆಗ ನಿಮಗೆ ಪ್ರೊಜೆಕ್ಟೈಲ್ ಮೋಷನಿನ ಎಲ್ಲ ಡೆರಿವೇಷನ್ ನೋಡಲಿಕ್ಕಾಗುತ್ತೆ. ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ 5 ಮಾರ್ಕ್ಸಿನ ಡೆರಿವೇಷನ್ಸ್ ಇರುತ್ತೆ, 3 ಮಾರ್ಕ್ಸಿನ ಡೆರಿವೇಷನ್ ಇದೆ, 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇದೆ. ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಗೋ ಥ್ರೂ ದ ಸಮ್ ಆಫ್ ದ ಟರ್ಮ್ ಇನ್ ಕನೆಕ್ಷನ್ ವಿತ್ projectile motion. So first of all we have to define the term called velocity of projection. This is denoted by either V0 or U. In your NCERT syllabus, this notation is used. V0. 0 stands for initial. So therefore this is the speed with which the body is thrown. So ನೀವು V0 ಬರಿಬೋದು. ಇದು ಬರೀಲಿಕ್ಕೆ ಕಷ್ಟ ಆಗುತ್ತದೆ ಅಂದರೆ U ಕೂಡ ಬರಿಬೋದು. ದಿಸ್ ಈಸ್ ಈಸಿಯರ್ U ಉಪಯೋಗಿಸೋದು. ಸೊ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂದರೆ ಏನು ನೋಡಿ, ವೆರಿ ಸಿಂಪಲ್. ವೆಲಾಸಿಟಿ ವಿತ್ ವಿಚ್ a projectile is thrown into the space is called velocity of projection. We come across with this word
ವೆಲಾಸಿಟಿಯ ಪ್ರೊಜೆಕ್ಷನ್. ಆಗ ನಿಮಗೇನದು ವೆಲಾಸಿಟಿಯ ಪ್ರೊಜೆಕ್ಷನ್ ಅಂದರೆ ಅಂತ ಗೊತ್ತಿರಬೇಕು. ಸೊ ವೆಲಾಸಿಟಿ ವಿತ್ ವಿಚ್ ಎ ಪ್ರೊಜೆಕ್ಟೈಲ್ ಈಸ್ ಥ್ರೋನ್ ಇನ್ ಟು ದ ಸ್ಪೇಸ್ ಈಸ್ ಕಾಲ್ಡ್ ವೆಲಾಸಿಟಿಯ ಪ್ರೊಜೆಕ್ಷನ್. ಫಾರ್ ಎಕ್ಸಾಂಪಲ್, this is y-axis, this is x-axis. So a body is thrown like this. Now velocity with which it is thrown into the space from the origin, this is the point of projection. ಎಲ್ಲಿಂದ ನಾವು ಪ್ರೊಜೆಕ್ಟೈಲನ್ನು ಬಿಸಾಡ್ತೇವೆ ಆ ಪಾಯಿಂಟನ್ನು ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಅಂತ ಕರಿತೇವೆ. ಸೊ ವೆಲಾಸಿಟಿ ವಿತ್ ವಿಚ್ ಇಟ್ ಈಸ್ ಥ್ರೋನ್, this velocity is called velocity of projection. So therefore V0 athwa U is the velocity of projection. Now we have to see one more important point, that is angle of projection. It is either denoted by theta, or in your NCERT book it is taken as alpha. So theta, I think it is better. So this angle is called angle of projection, theta. So what is angle of projection? So angle made by the velocity of projection with horizontal direction is called angle of projection. So what is angle of projection? So this is the angle between velocity of projection. So this is the direction in which projectile is thrown. So the angle between this direction, initial velocity of projection, and horizontal direction. So this angle is called angle of projection. It is denoted by theta or alpha. So angle of projection is the angle between horizontal direction and velocity of projection. So velocity of projection, that is the direction in which the projectile is thrown. So angle between this direction and the horizontal is called angle of projection. So angle of projection and velocity of projection. Next term, very important, trajectory. Trajectory. What is trajectory? The path traced by the projectile. So this is the path along which projectile moves. Therefore the path traced by the projectile is called trajectory. ಸೊ ಇದನ್ನು ಟ್ರಜೆಕ್ಟರಿ ಅಂತ ಕರಿತೇವೆ. ನಾವು ಒಂದು ಪ್ರೊಜೆಕ್ಟೈಲನ್ನು ಹೊಡೆದ್ರೆ ಅದು ಹೀಗೆ ಎತ್ತರಕ್ಕೆ ಹೋಗಿ ವಾಪಸ್ ಬಂದು ಭೂಮಿಗೆ ಬೀಳುತ್ತೆ. ಸೊ ಎಲ್ಲಿಗೆ ನಾವು ಯಾವ ಡೈರೆಕ್ಷನಲ್ಲಿಂದ ಹೊಡೆದಿದ್ದೇವೆ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ನಿಗೆ ವಾಪಸ್ ಬಂದು ಬೀಳುತ್ತೆ. ಸೊ ಆ ದಾರಿಯನ್ನು ನಾವು ಟ್ರಜೆಕ್ಟರಿ ಅಂತ ಕರಿತೇವೆ. ಸೊ ಪಾತ್ ಆಫ್ ದಿ ಪ್ರೊಜೆಕ್ಟೈಲ್ ಇನ್ ಮೋಷನ್ is called ಟ್ರಜೆಕ್ಟರಿ ಅಂತ ಕರಿತೇವೆ. ಹಾಗಾದರೆ ಈ ಟ್ರಜೆಕ್ಟರಿ ಯಾವ ಶೇಪ್ ಇರುತ್ತೆ? ಸೊ ನಿಮಗೆ ಗೊತ್ತಿದೆ, ಇದನ್ನು ಸ್ಟ್ರೈಟ್ ಲೈನ್ ಅಂತ ಕರಿತೇವೆ, ಇದನ್ನು ಸರ್ಕಲ್ ಅಂತ ಕರಿತೇವೆ, ಹಾಗೆ ಇದನ್ನು ಎಲಿಪ್ಸ್ ಅಂತ ಕರಿತೇವೆ, ಹಾಗೆ ಈ ರೀತಿಯ ಸ್ಟ್ರಕ್ಚರನ್ನು ಪ್ಯಾರಾಬೋಲಾ ಅಂತ ಕರಿತೇವೆ. ಸೊ ದೇರ್ ಫೋರ್ ಪಾತ್ of the projectile, that is trajectory, is a parabola. The shape of the trajectory is a parabola. So parabola ಆಕಾರದಲ್ಲಿ ಇರುತ್ತೆ. ಸೊ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ, ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಬಗ್ಗೆ ಹೇಳಿದೆ, ಟ್ರಜೆಕ್ಟರಿ ಅಂದರೆ ಏನು ಅಂತ ಹೇಳಿದೆ. ಈಗ ಇಲ್ಲಿ ನೋಡಿ, ಇನ್ನು ಎರಡು ಟರ್ಮನ್ನು ನಾವು ಡಿಫೈನ್ ಮಾಡಬೇಕು. ಒಂದು ಟರ್ಮಿನ ಹೆಸರು ಟೈಮ್ ಆಫ್ ಫ್ಲೈಟ್. ಇಟ್ ಈಸ್ ಡಿನೋಟೆಡ್ ಬೈ
ಸಿಂಬಲ್ ಕ್ಯಾಪಿಟಲ್ T. ಟೈಮ್ ಆಫ್ ಫ್ಲೈಟ್ ಹೆಸರೇ ಹೇಳುತ್ತೆ, ಫ್ಲೈಟ್ ಅಂದರೆ ಹಾರಾಟ, ಟೈಮ್ ಅಂದರೆ ಬೇಕಾಗುವಂಥದ್ದು, ಎಷ್ಟು ಟೈಮ್ ಬೇಕಾಗತ್ತೆ ಅಂತ. ವಾಟ್ ಈಸ್ ಟೈಮ್ ಆಫ್ ಫ್ಲೈಟ್? ಟೈಮ್ ಆಫ್ ಫ್ಲೈಟ್ ಈಸ್ ದ ಟೈಮ್ ಡ್ಯೂರಿಂಗ್ ವಿಚ್ ದ ಪ್ರೊಜೆಕ್ಟೈಲ್ ಈಸ್ ಇನ್ ಸ್ಪೇಸ್. ಸೊ ಇಲ್ಲಿಂದ ಬಿಸಾಡಿದಂಥ ಟೈಮಿಂದ ಅದು ಇಲ್ಲಿ ಬರಲಿಕ್ಕೆ ಎಷ್ಟು ಹೊತ್ತು ಬೇಕಾಗತ್ತೆ, ಎಷ್ಟು ಟೈಮ್ನಲ್ಲಿ ಅದು ಏರಲ್ಲಿರುತ್ತೆ. ಸೊ ಇದು ಹಾರಾಟ ಮಾಡ್ತಾ ಇರುತ್ತೆ, ಅದನ್ನು ನಾವು ಟೈಮ್ ಆಫ್ ಫ್ಲೈಟ್ ಅಂತ ಕರಿತೇವೆ. ಸೊ ಟೈಮ್ ಆಫ್ ಫ್ಲೈಟ್ ಅಂದರೆ ಟೈಮ್ ಡ್ಯೂರಿಂಗ್ ವಿಚ್ ಪ್ರೊಜೆಕ್ಟೈಲ್ ಈಸ್ ಇನ್ ಏರ್. ಸೊ ಅದು ಎಲ್ಲಿವರೆಗೆ ಗಾಳಿಯಲ್ಲಿ ಹಾರಾಟ ಮಾಡ್ತಾ ಇರುತ್ತೆ ಆ ಟೈಮನ್ನು ನಾವು ಟೈಮ್ ಆಫ್ ಫ್ಲೈಟ್ ಅಂತ ಕರಿತೇವೆ. ಇನ್ನೊಂದು ಟರ್ಮು ತುಂಬ ಇಂಪಾರ್ಟೆಂಟ್. ಸೊ ದ ಟೈಮ್ ಆಫ್ ಫ್ಲೈಟಿಗೆ ನಾವು ಡೆರಿವೇಷನ್ ಮಾಡಬೇಕು. ಸೊ ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸ್ ಡೆರಿವೇಷನ್ ಇದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ರೇಂಜ್. ರೇಂಜ್ ಅಂದರೆ ಏನು? ದ ಹಾರಿಜಾಂಟಲ್ ಡಿಸ್ಟೆನ್ಸ್ traveled by the projectile in the horizontal direction. So distance traveled by the projectile in the horizontal direction is called range. ಇದನ್ನು ನಾವು ರೇಂಜ್ ಅಂತ ಕರಿತೇವೆ. So it is the distance between the point of projection and the point at which the projectile reaches the ground. ಸೊ ಇಲ್ಲಿಂದ ಇಲ್ಲಿಗಿರುವ ದೂರವನ್ನು ರೇಂಜ್ ಅಂತ ಕರಿತೇವೆ. ಸೊ ರೇಂಜ್ ಅಂದರೆ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಪ್ರೊಜೆಕ್ಟೈಲ್ ಅಲಾಂಗ್ ಹಾರಿಜಾಂಟಲ್ direction. So range is the distance traveled by the projectile along the horizontal direction. So ಇದಿಷ್ಟು ಟರ್ಮ್ ನಾವು ನೋಡಿಕೊಂಡ್ರೆ ದೆನ್ ಇಟ್ ಈಸ್ ಈಸಿ ಫಾರ್ ದಿ ಡೆರಿವೇಷನ್. ಸೊ ನಾವೀಗ 3 ಇಂಪಾರ್ಟೆಂಟ್ ಡೆರಿವೇಷನ್ ಮಾಡಬೇಕು. ಒಂದು ಟೈಮ್ ಆಫ್ ಫ್ಲೈಟಿಗೆ, ಹಾಗೆ ರೇಂಜಿಗೆ, ಹಾಗೆ ವೆರಿ ಇಂಪಾರ್ಟೆಂಟ್ expression for maximum height. ಈ ಪ್ರೊಜೆಕ್ಟೈಲ್ ಎಷ್ಟು ಎತ್ತರ ಹೋಗುತ್ತೆ, ಈ ಹೈಟಿಗೂ ಕೂಡ ನಾವೀಗ ಡೆರಿವೇಷನ್ ಮಾಡಬೇಕು. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಹೈಟ್ ಅಟೈನ್ಡ್ ಬೈ ದ ಪ್ರೊಜೆಕ್ಟೈಲ್. ದಿಸ್ ಡಿಸ್ಟೆನ್ಸ್ ಈಸ್ ರೇಂಜ್. ದ ಟೈಮ್ ಇನ್ ವಿಚ್ ಪ್ರೊಜೆಕ್ಟೈಲ್ ಈಸ್ ಇನ್ ಏರ್ ಈಸ್ ಕಾಲ್ಡ್ ಟೈಮ್ ಆಫ್ ಫ್ಲೈಟ್. ಸೊ ಈ 3 ಡೆರಿವೇಷನ್ ಮಾಡಬೇಕು ನಾವೀಗ. ಸೊ ಇನ್ನೊಂದು ಪಾಯಿಂಟು ನಾನು ಇಲ್ಲಿ ನಿಮಗೆ ಹೇಳಿಬಿಡ್ತೇನೆ ನೋಡಿ. ನಾನಾಗ ಹೇಳಿದೆ 2 ಡೈಮೆನ್ಷನ್ ಮೋಷನ್ನಲ್ಲಿ 2 ರೀತಿಯ ಚಲನೆ ಇದೆ ಅಂತ. ಸೊ V0 ಈಸ್ ದ ವೆಲಾಸಿಟಿ ವಿತ್ ವಿಚ್ a projectile is thrown. So this is the velocity of projection. Now this is the angle of projection. Let us resolve this vector along this direction and along this direction. In the previous video you know resolution of vector. ನಿಮ್ಮ ಕ್ಲಾಸಲ್ಲಿ ಆಗಿದೆ resolution of vector ಹೇಗೆ ಅಂತ. Suppose we have a vector A, and if this vector makes an angle theta with this direction, you can split this vector into 2 or many components. If 2 components are perpendicular to each other, then these 2 components are called a rectangular component. ಸೊ ನನಗೀಗ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ ಬೇಕು. ಸೊ ಈ ವೆಕ್ಟರನ್ನು ಎಕ್ಸ್ ಆ್ಯಕ್ಸಿಸ್ನಲ್ಲಿ, ಈ ವೆಕ್ಟರನ್ನು ವೈ ಆ್ಯಕ್ಸಿಸ್ನಲ್ಲಿ ಸ್ಪ್ಲಿಟ್ ಮಾಡ್ತೇನೆ. ಆಗ ನಿಮಗೆ ಗೊತ್ತಿದೆ ಇದರ ಈ ದಿಕ್ಕಿನಲ್ಲಿ ಕಾಂಪೊನೆಂಟ್ ಎ ಕಾಸ್ ಥೀಟಾ, ಇದರ ಈ ದಿಕ್ಕಿನಲ್ಲಿ ಕಾಂಪೊನೆಂಟ್ ಎ ಸೈನ್ ಥೀಟಾ. ಈ 2 ವೆಕ್ಟರನ್ನು ಸೇರಿಸಿದರೆ ನಿಮಗೆ ಇದೇ ವೆಕ್ಟರ್ ಬರುತ್ತೆ. ಇಫ್ ಯು ಸಮ್ ದೀಸ್ 2 ವೆಕ್ಟರ್ ಅಗೇನ್ ಯು ವಿಲ್ ಗೆಟ್ ಎ ಸಿಂಗಲ್ ವೆಕ್ಟರ್. ಸೊ ಸಿಂಗಲ್ ವೆಕ್ಟರ್ ಸ್ಪ್ಲಿಟ್ ಇನ್ ಟು 2 ವೆಕ್ಟರ್ ಈಸ್ ಕಾಲ್ಡ್ ರೆಸೊಲ್ಯೂಷನ್. ನಾನು ಅದನ್ನು ಇಲ್ಲಿ ಮಾಡ್ತೇನೆ. ಆಗ V0 ನ ಕಾಂಪೊನೆಂಟ್ ಇಲ್ಲಿ V0 ಕಾಸ್ ಥೀಟಾ ಆಗುತ್ತೆ,
ಇದರ ಈ ದಿಕ್ಕಿನಲ್ಲಿ ಕಾಂಪೊನೆಂಟ್ ವಿ ನಾಟ್ ಸೈನ್ ಥೀಟಾ ಆಗುತ್ತೆ. ಈಗ ನೋಡಿ, ವಿ ನಾಟ್ ಕಾಸ್ ಥೀಟಾ ಆ್ಯಕ್ಟಿಂಗ್ ಅಲಾಂಗ್ ದ ಹರಿಜಾಂಟಲ್ ಡೈರೆಕ್ಷನ್, ದ ಗ್ರಾವಿಟಿ acting in the vertical direction. So, earth attraction is in the vertical direction, the gravitational force is vertical direction, this component u cos theta along horizontal direction, therefore, this gravity does not alter this component, ಈ ಕಾಂಪೊನೆಂಟನ್ನು ಚೇಂಜ್ ಮಾಡಲ್ಲ, ಯಾಕಂದರೆ ಇದು ವರ್ಟಿಕಲ್ ಇದೆ, ಇದು ಹರಿಜಾಂಟಲ್ ಇದೆ, ಆದ್ದರಿಂದ ಈ ವೆಲಾಸಿಟಿ ಇದೆಯಲ್ಲ, ಇಟ್ ವಿಲ್ ರಿಮೈನ್ಸ್ ಕಾನ್ಸ್ಟೆಂಟ್, ಇದು ಚೇಂಜೇ ಆಗಲ್ಲ, ಇದು ಇದ್ದಷ್ಟೇ ಇರುತ್ತೆ ಥ್ರೂಔಟ್ ದಿ ಜರ್ನಿ. ಸೊ ಥ್ರೂಔಟ್ ದ ಮೋಷನ್ ಆಫ್ ಎ ಪ್ರೊಜೆಕ್ಟೈಲ್ ಈ ವಿ ಕಾಸ್ ಥೀಟಾ ಇದ್ದಷ್ಟೇ ಇರುತ್ತೆ. ಹಾಗಾದರೆ ವಾಟ್ ಅಬೌಟ್ ವಿ ಸೈನ್ ಥೀಟಾ, ಈ ಕಾಂಪೊನೆಂಟ್ ಏನಾಗುತ್ತೆ, ವರ್ಟಿಕಲ್ ಕಾಂಪೊನೆಂಟ್ ಏನಾಗುತ್ತೆ ನೋಡಿ. ಇನಿಷಿಯಲಿ ದಿಸ್ ಕಾಂಪೊನೆಂಟ್ ಈಸ್ ವಿ ಸೈನ್ ಥೀಟಾ, ಆ್ಯಸ್ ಪ್ರೊಜೆಕ್ಟೈಲ್ ಮೂವ್ಸ್ ಅಪ್ ದಿಸ್ ಕಾಂಪೊನೆಂಟ್ ಗೋಸ್ ಆನ್ ಡಿಕ್ರೀಸಿಂಗ್, ಇದು ಕಡಿಮೆ ಆಗ್ತಾ ಹೋಗುತ್ತೆ, ಆ್ಯಂಡ್ ಇಟ್ ಬಿಕಮ್ಸ್ ಝೀರೋ ಅಟ್ ದಿಸ್ ಮ್ಯಾಕ್ಸಿಮಮ್ ಹೈಟ್. ಇಲ್ಲಿ ಬರುವಾಗ ಇದು ಝೀರೋ ಆಗಿಬಿಡುತ್ತೆ, ಈ ಕಾಂಪೊನೆಂಟ್ ಝೀರೋ ಆಗುತ್ತೆ. ಸೊ ಆ ನಂತರ ಬಾಡಿ ಕೆಳಬರುವಾಗ ಪುನಃ ಈ ಕಾಂಪೊನೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಿ ಸೈನ್ ಥೀಟಾ ಗೋಸ್ ಆನ್ ಡಿಕ್ರೀಸಸ್ ಆ್ಯಂಡ್ ಬಿಕಮ್ಸ್ ಝೀರೋ ಎಟ್ ದ ಮ್ಯಾಕ್ಸಿಮಮ್ ಹೈಟ್, thereafter it increases and the projectile has same velocity at this point as that of ಇನಿಷಿಯಲ್ ವೆಲಾಸಿಟಿ. ಇಲ್ಲಿ ಎಷ್ಟು ವೆಲಾಸಿಟಿ ಇದೆ ಅದೇ ಇಲ್ಲಿ ಬಂದಿರುತ್ತೆ. ನಾನು ಅದನ್ನು ನಿಮಗೀಗ ಈ ಫಿಗರ್ನಲ್ಲಿ ತೋರಿಸ್ತೇನೆ ನೋಡಿ. ಇನಿಷಿಯಲಿ ವಿ ಕಾಸ್ ಥೀಟಾ ಇತ್ತು, ವಿ ಸೈನ್ ಥೀಟಾ ಇದೆ, ಸ್ವಲ್ಪ ಹೊತ್ತಾದ ನಂತರ ಪಾರ್ಟಿಕಲ್ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿಯೂ ವಿ ನಾಟ್ ಕಾಸ್ ಥೀಟಾ ರಿಮೈನ್ಸ್ ದ ಸೇಮ್, ಬಟ್ ಈ ವಿ ನಾಟ್ ಸೈನ್ ಥೀಟಾ ಇದೆಯಲ್ಲ ಇದು ಚಿಕ್ಕದಾಗತ್ತೆ, ಡಿಕ್ರೀಸ್ ಆಗಿದೆ, ಮುಂಚಿನಷ್ಟು ಇರಲ್ಲ. ಸೊ ಇಲ್ಲಿ ಹೋಗುವಾಗ ಇದು ಇದ್ದಷ್ಟೇ ಇದೆ, ವಿ ನಾಟ್ ಕಾಸ್ ಥೀಟಾ ಸೇಮ್ ಇದೆ, ಇದು ಇನ್ನೂ ಚಿಕ್ಕದಾಯಿತು, ವಿ ಸೈನ್ ಥೀಟಾ ಸ್ಟಿಲ್ ಡಿಕ್ರೀಸಸ್. ಅಟ್ ದಿಸ್ ಪಾಯಿಂಟ್ ಇಲ್ಲಿ ದಿಸ್ ಕಾಂಪೊನೆಂಟ್ ಏನು ನಾವು ವರ್ಟಿಕಲ್ ಕಾಂಪೊನೆಂಟ್ ಅಂತ ಕರಿತೇವೆ, ಇಟ್ ಬಿಕಮ್ ಝೀರೋ, ಅದು ಝೀರೋ ಆಗಿಬಿಡ್ತು, ಡಿಕ್ರೀಸ್ ಆಗ್ತಾ ಆಗ್ತಾ ಇಲ್ಲಿ ಬರುವಾಗ ಝೀರೋ ಆಯಿತು. ಸೊ ಓನ್ಲಿ ದಿಸ್ ಕಾಂಪೊನೆಂಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್, ಅದು ಮಾತ್ರ ಉಳಿದಿದೆ. ಇದು ಇಲ್ಲಿ ಬರುವಾಗ ಈ ಕಾಂಪೊನೆಂಟ್ ಹಾಗೇ ಇರುತ್ತೆ. ಈಗ ಬಿಕಾಸ್ ಆಫ್ ದ ಅರ್ತ್ ಅಟ್ರಾಕ್ಷನ್ ವೆಲಾಸಿಟಿ ಜಾಸ್ತಿಯಾಗಿ ಪುನಃ ಮತ್ತು ಈ ಕಾಂಪೊನೆಂಟ್ ಬರಲಿಕ್ಕೆ ಶುರುವಾಗುತ್ತೆ. ಈಗ ವರ್ಟಿಕಲ್ ಕಾಂಪೊನೆಂಟ್ ಝೀರೋ ಇಲ್ಲ, ಇಲ್ಲಿ ಮಾತ್ರ ಝೀರೋ, ಇಲ್ಲಿ ಬರುವಾಗ ಜಾಸ್ತಿ ಆಯಿತು. ಈ ಪಾಯಿಂಟಿಗೆ ಬರುವಾಗ ಇದು ಹಾಗೇ ಇರುತ್ತೆ, ಇದು ಇದಕ್ಕಿಂತ ಜಾಸ್ತಿ ಆಗುತ್ತೆ. ಬಟ್ ಜಸ್ಟ್ ಬಿಫೋರ್ ಹಿಟ್ಟಿಂಗ್ ದ ಗ್ರೌಂಡ್ ಇಲ್ಲಿ ಬರುವಾಗ ಈಗ ನೋಡಿ, ವಿ ಕಾಸ್ ಥೀಟಾ ಸೇಮ್. Again, just before hitting the ground, the projectile has this component again in the downward direction. ವಾಪಸ್ ಮುಂಚೆ ಬಿಸಾಡುವಾಗ ಎಷ್ಟಿತ್ತೋ ಅಷ್ಟೇ ವೆಲಾಸಿಟಿ ಈಗ ಬಂದಿರುತ್ತೆ. ಆಗ ಇವೆರಡರ ರಿಸಲ್ಟೆಂಟ್ ನೋಡಿದರೆ ನಿಮಗೆ ವಿ ನಾಟ್ ಬರುತ್ತೆ. ದಟ್ ಮೀನ್ಸ್ ಪ್ರೊಜೆಕ್ಟೈಲ್ ಹ್ಯಾಸ್ ಸೇಮ್ ವೆಲಾಸಿಟಿ ಆ್ಯಸ್ ದ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್, ಅಷ್ಟೇ ವೆಲಾಸಿಟಿಯನ್ನು ಅದು ಬಂದಿರುತ್ತೆ. ಅಂದರೆ ವಿ ಸೈನ್ ಥೀಟಾ ಡಿಕ್ರೀಸಸ್ ಆ್ಯಂಡ್ ಬಿಕಮ್ಸ್ ಝೀರೋ, ದರ್ ಆಫ್ಟರ್ ಇನ್ಕ್ರೀಸಸ್ ಆ್ಯಂಡ್ ಅಟೈನ್ ದ ಸೇಮ್ ವ್ಯಾಲ್ಯೂ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್ ಇರುತ್ತೆ, ಇಲ್ಲಿ ಡೌನ್ವರ್ಡ್ ಡೈರೆಕ್ಷನ್ ಇರುತ್ತೆ. ಸೊ ಈ ರೀತಿ ಏನಾಗುತ್ತೆ, ಪ್ರೊಜೆಕ್ಟೈಲ್ ಮೋಷನ್ ಆಗುತ್ತೆ. ಸೊ ವರ್ಟಿಕಲ್ ಕಾಂಪೊನೆಂಟ್ ಈಸ್ affected by the gravity, therefore it moves in the uniform acceleration. Horizontal component remains the same, therefore it moves in the uniform velocity. ಅದರಿಂದ ಪ್ರೊಜೆಕ್ಟೈಲಿಗೆ ಈ ದಿಕ್ಕಿನಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಇರುತ್ತೆ, ಯೂನಿಫಾರ್ಮ್ ಮೋಷನ್ ಇರುತ್ತೆ, ಈ ದಿಕ್ಕಿನಲ್ಲಿ accelerated motion ಇರುತ್ತೆ. ಬಿಕಾಸ್ ಓನ್ಲಿ ವರ್ಟಿಕಲ್ ಕಾಂಪೊನೆಂಟ್ ಈಸ್ affected by the gravity, therefore here we have acceleration in this direction, but here we have constant. Dear students, now we have to derive the equation for path of a projectile motion. But examination, this question is asked for 5 marks, and where
the question is asked like this: show that the path of a projectile is a parabola. So idanna parabola anta naveega ತೋರಿಸಬೇಕು. So we have to derive the expression for path of a projectile. So that equation is equation of a parabola. ಆಗ ನಮ್ಗೆ ಅದು ಪ್ಯಾರಾಬೋಲಾ ಅಂತ ಗೊತ್ತಾಗುತ್ತೆ. Let us consider two axes, one OX, X axis, OY, Y axis. This O is the point of projection. So here a body is thrown with the initial velocity V0. Therefore V0 is the velocity of projection, and it is thrown with the angle theta with respect to horizontal. Horizontally theta angle alli bisadideve. So theta is the angle of projection and V0 is the angle of velocity of projection. Now this velocity, now we have to split into two. ಆಗ ಹೇಳಿದ್ದೇನೆ resolution ಅಂತ. So this vector is split into V0 cos theta in this direction. So resolve the vector V0 into two component. ಯಾವುದೆಲ್ಲ ಎರಡು ಕಾಂಪೊನೆಂಟ್? ಒಂದು V0 cos theta, ಇದು ಯಾವ ದಿಕ್ಕಿನಲ್ಲಿದೆ? ಅಲಾಂಗ್ ದ ಹರಿಜಾಂಟಲ್ ಡೈರೆಕ್ಷನ್ OX ದಿಕ್ಕಿನಲ್ಲಿ ಈ ಕಾಂಪೊನೆಂಟ್ ಬರುತ್ತೆ. ನಾನು ಸ್ಪ್ಲಿಟ್ ಮಾಡಿದ್ದು, ಇದರದ್ದು ಇಫೆಕ್ಟ್ ಈ ದಿಕ್ಕಿನಲ್ಲಿ ನೋಡಿದ್ದು. ಸಿಮಿಲರ್ಲಿ the effect of this vector in this direction is V0 sin theta. So sin theta, V0 sin theta is the vertical component, V0 cos theta is the horizontal component. ಇವೆರಡು ಸೇರಿದರೆ, if you add vector addition ಮಾಡಿದರೆ, again you will get V0. So therefore these are the two components. ಅದನ್ನೇ ನಾನು ಇಲ್ಲಿ ಹೇಳಿರೋದು, resolved into two components, V0 cos theta along the horizontal direction and V0 sin theta along the vertical direction. ಈಗ ನೋಡಿ, V0 cos theta remains the same. ಯಾಕಂದರೆ ಇಲ್ಲಿ ಎಕ್ಸಲರೇಷನ್ ಇದೆಯಲ್ಲ, ಅದು -g in the downward direction. This is positive y direction, this is negative y direction. ಈ ದಿಕ್ಕಿನಲ್ಲಿದ್ದರೆ ಯೂನಿಟ್ ವೆಕ್ಟರ್ j -j, ಈ ದಿಕ್ಕಿನಲ್ಲಿದ್ದರೆ ಯೂನಿಟ್ ವೆಕ್ಟರ್ +j. ಸೊ ನಿಮ್ಗೆ ಗೊತ್ತಿದೆ ಯೂನಿಟ್ ವೆಕ್ಟರ್ x ಆಕ್ಸಿಸ್ನಲ್ಲಿ i ಕ್ಯಾಪ್, y ಆಕ್ಸಿಸ್ನಲ್ಲಿ j ಕ್ಯಾಪ್ ಆ್ಯಂಡ್ z ಆಕ್ಸಿಸ್ನಲ್ಲಿ k ಕ್ಯಾಪ್ ಯೂನಿಟ್ ವೆಕ್ಟರ್. ಸೊ ಇಲ್ಲಿ j is the unit vector which is in the downward direction. So therefore -j, and acceleration is g, acceleration due to gravity. So ಈ acceleration ಈ ದಿಕ್ಕಿನಲ್ಲಿದೆ because of the earth attraction. So therefore this component remains the same. ಸೊ ಅದನ್ನೇ ನಾನು ಇಲ್ಲಿ ನಿಮ್ಗೆ ಹೇಳಿರುವಂಥದ್ದು, the not affected by the gravity, ಯಾವ ಕಂಪೊನೆಂಟು? V0 cos theta remains the same because it is not affected by the gravity. One is horizontal and another is vertical. But what about this component? ಇದು ನೋಡಿ, while component V0 sin theta ಅಂದರೆ ಇದು ಆಗ ಹೇಳಿದ್ದೇನೆ V0 sin theta, ಇದು ಏನಾಗುತ್ತೆ ನೋಡಿ, it decreases because earth attraction ಕೆಳಗಡೆ ಇರುತ್ತೆ, ವಸ್ತು ಮೇಲೆ ಹೋಗ್ತಾ ಇದೆ. ಅದನ್ನೇನಾಗುತ್ತೆ, ಯಾವುದೇ ವಸ್ತುವನ್ನು ನಾವು ಮೇಲಕ್ಕೆ ಬಿಸಾಡಿದರೆ ಅದರ ವೆಲಾಸಿಟಿ ಕಡಿಮೆ ಆಗ್ತಾ ಹೋಗಬೇಕು ಬಿಕಾಸ್ ಆಫ್ ಅರ್ತ್ ಅಟ್ರಾಕ್ಷನ್. ಅದರಿಂದ ಅದು ಕಡಿಮೆ ಆಗ್ತಾ ಏನಾಯಿತು, ಇಟ್ ಬಿಕಮ್ಸ್ 0 ವೇರ್ ಅಟ್ ದ ಮ್ಯಾಕ್ಸಿಮಮ್ ಹೈಟ್. ಇಲ್ಲಿ ಬರುವಾಗ ಅಟ್ ದಿಸ್ ಪಾಯಿಂಟ್ ಮ್ಯಾಕ್ಸಿಮಮ್ ಹೈಟ್, ದಿಸ್ ಕಾಂಪೊನೆಂಟ್ V0 sin theta ಬಿಕಮ್ಸ್ 0 ಅಟ್ ದ ಮ್ಯಾಕ್ಸಿಮಮ್ ಹೈಟ್. ಈ ಫಿಗರ್, ಇದಿಷ್ಟು ಎಕ್ಸ್ಪ್ಲನೇಷನ್ ನಮ್ಮ ಮುಂದಿನ ಎಲ್ಲ ಡೆರಿವೇಷನ್ನಿಗೂ ಬೇಕಾಗುತ್ತೆ. ಅದರಿಂದ ಇದಿಷ್ಟು ನೀವು ನೆನ್ಪಿಟ್ಕೊಳ್ಬೇಕು. ಯಾವ ಡೆರಿವೇಷನ್ ಕೇಳಿದ್ರು ಇದಿಷ್ಟು ಮಿನಿಮಮ್ ಇರಲೇಬೇಕು. ಇದಿಷ್ಟು ಇದ್ದು ಮತ್ತೆ ಡೆರಿವೇಷನ್ ಮಾಡಬೇಕು. ನಾವೀಗ ಏನು ಮಾಡಬೇಕು, ಈ ಪಾತ್ ಇದೆಯಲ್ಲ, ಸೊ ದಿಸ್ ಪಾತ್ ಟ್ರೇಸ್ಡ್ ಬೈ ದ ಪ್ರೊಜೆಕ್ಟೈಲ್, ಇದು ಪ್ಯಾರಾಬೋಲಾ ಅಂತ ತೋರಿಸ್ಬೇಕು. ಅದಕ್ಕೆ ನಾನೇನು ಮಾಡ್ತೇನೆ ನೋಡಿ, ಲೆಟ್ ಪಿ XY be the position of the projectile after t second. ಅಂದರೆ ಇಲ್ಲಿಂದ ಬಿಸಾಡಿದ t ಸೆಕೆಂಡಿನ ನಂತರ ಪ್ರೊಜೆಕ್ಟೈಲ್ ಇಲ್ಲಿ ಬಂದಿದೆ ಅಂತ ತಗೊಳ್ಳುವ. P is the position of the projectile. ಇಲ್ಲಿದೆ. ಈಗ
ಇಲ್ಲಿ ಬರಲಿಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಟಿ ಸೆಕೆಂಡ್ ಬೇಕಾಗುತ್ತೆ. ಆಫ್ಟರ್ ಟಿ ಸೆಕೆಂಡ್ ದ ಪ್ರೊಜೆಕ್ಟೈಲ್ ರೀಚಸ್ ದ ಪಾಯಿಂಟ್ ಪಿ. ಹಾಗಾದರೆ ಆ ಪಾಯಿಂಟ್ ಪಿ ಹೇಗಿದೆ ನೋಡಿ, ಇಟ್ ಹ್ಯಾಸ್ ಎಕ್ಸ್ ಕಾಂಪೊನೆಂಟ್, ಅಂದರೆ ಆ ಪಾಯಿಂಟ್ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಎಕ್ಸ್ ದೂರದಲ್ಲಿದೆ, ಹಾಗೆ ಈ ಪಾಯಿಂಟ್ ವೈ ಆ್ಯಕ್ಸಿಸ್ನಲ್ಲಿ ವೈ ದೂರದಲ್ಲಿದೆ. ಅದರಿಂದ ಇವೆರಡು ಕೋಆರ್ಡಿನೇಟ್. ಸೊ ಅದನ್ನು ನಾವು ಫಸ್ಟ್ ಈಗ ಗೆಸ್ ಮಾಡಬೇಕು. ಲೆಟ್ ಪಿ ಎಕ್ಸ್ ವೈ ಬಿ ದಿ ಪೊಸಿಷನ್ ಆಫ್ ದಿ ಪ್ರೊಜೆಕ್ಟೈಲ್ ಆಫ್ಟರ್ ಟಿ ಸೆಕೆಂಡ್. ನಾನೀಗೇನು ಮಾಡ್ತೇನೆ, ಎಕ್ಸ್ ಆ್ಯಕ್ಸಿಸ್ನಲ್ಲಿ ಎಷ್ಟು ದೂರ ಹೋಯಿತು ಪ್ರೊಜೆಕ್ಟೈಲ್, ವೈ ಆ್ಯಕ್ಸಿಸ್ನಲ್ಲಿ ಎಷ್ಟು ಎತ್ತರ ಹೋಯಿತು ಅಂತ ನಾನು ನೋಡಿಬಿಟ್ರೆ ನನಗಾಗ ಇಕ್ವೇಷನ್ ಫಾರ್ ಎ ಪ್ರೊಜೆಕ್ಟೈಲ್ ಮಾಡಲಿಕ್ಕೆ ಆಗುತ್ತೆ. ಆದ್ದರಿಂದ ನಾನೇನು ಮಾಡ್ತೇನೆ ಗೊತ್ತಾ, ಈಗ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಪ್ರೊಜೆಕ್ಟೈಲ್ along horizontal direction is equal to x. ಇದು ಇಲ್ಲಿ ನಾವು ಎಕ್ಸ್ ಕೋಆರ್ಡಿನೇಟ್ ತಗೊಂಡಿದ್ದೇವೆ ಅದು. ಇಲ್ಲಿ ನೋಡಿ, ಈ ಕಾಂಪೊನೆಂಟ್ ಇದ್ದಷ್ಟೇ ಇರುತ್ತೆ, ಇಟ್ ವಿಲ್ ರಿಮೈನ್ಸ್ ದ ಸೇಮ್. ಇಲ್ಲಿ ಪ್ರೊಜೆಕ್ಟೈಲಿಗೆ ಯೂನಿಫಾರ್ಮ್ ವೆಲಾಸಿಟಿ ಇರೋದ್ರಿಂದ ನಾವು ನಿಮಗೆ ಮೋಷನ್ ಎಲ್ಲ ಒಂದು ಸ್ಟ್ರೈಟ್ ಲೈನ್ ಹೇಳಿದ್ದೇವೆ. ಈಫ್ ವೆಲಾಸಿಟಿ ಈಸ್ ಯೂನಿಫಾರ್ಮ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ಸೊ ಯು ಟಿ ಮಾಡಿಬಿಟ್ರೆ ನಮಗಾಗ ಎಕ್ಸ್ ಸಿಗುತ್ತೆ. ಹಿಯರ್ ವಿ ಹ್ಯಾವ್ ನೋ ಎಕ್ಸಲರೇಷನ್, ಹಾಫ್ ಎ ಟಿ ಸ್ಕ್ವೇರ್ ಬರಲ್ಲ, ಬರೀ ಯು ಟಿ ಮಾತ್ರ ಇರುತ್ತೆ. ಸೊ ನಾವೀಗ ಯು ಇದ್ದಲ್ಲಿ ಹಾಕುವ. ಯು ಅಂದರೆ ವೆಲಾಸಿಟಿ ಇನ್ ದಿಸ್ ಡೈರೆಕ್ಷನ್, ದಟ್ ಈಸ್ ವಿ ನಾಟ್ ಕಾಸ್ ಥೀಟಾ ಇಂಟು ಎಷ್ಟೊತ್ತು ಬೇಕು ಇಲ್ಲಿ ಬರಲಿಕ್ಕೆ, ಟಿ ಸೆಕೆಂಡ್ ಬೇಕಾಗುತ್ತೆ. ಸೊ ದೇರ್ ಫೋರ್ ವಿ ನಾಟ್ ಕಾಸ್ ಥೀಟಾ ಇಂಟು ಟಿ. ಸಿ ಇ ಟಿಗೆ ಇದೊಂದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ನಿಮಗೆ ಬೇಕಾಗುತ್ತೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪ್ರೊಜೆಕ್ಟೈಲ್ ಅಲಾಂಗ್ ದ ಹಾರಿಜಾಂಟಲ್ ಡೈರೆಕ್ಷನ್. ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ಇಂಪಾರ್ಟೆಂಟ್. ಡೆರಿವೇಷನ್ ಮುಗಿಲಿಲ್ಲ, ಇನ್ನು ಮುಂದೆ ಮಾಡಬೇಕು. ನಾನೀಗೇನು ಮಾಡ್ತೇನೆ ಅಂದರೆ ಟಿಗೊಂದು ಎಕ್ಸ್ಪ್ರೆಷನ್ ಮಾಡ್ತೇನೆ. ಟಿ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ ವಿ ನಾಟ್ ಕಾಸ್ ಟಿ ಥೀಟಾ ಅಂತ ಮಾಡ್ತೇನೆ. I will call this equation as 1. ಸೊ ಅಲ್ಲಿಗೆ ಅಲಾಂಗ್ ದ ಹರಿಜಾಂಟಲ್ ಡೈರೆಕ್ಷನ್ ನಾನು ಎಷ್ಟು ದೂರ ಹೋಯಿತು ಪ್ರೊಜೆಕ್ಟೈಲ್ ಅಂತ ನೋಡಿ. ಈಗ ಅದೇ ರೀತಿ ಅಲಾಂಗ್ ದ ವರ್ಟಿಕಲ್ ಡೈರೆಕ್ಷನ್ ಎಷ್ಟು ದೂರ ಹೋಗುತ್ತೆ ಅಂತ ನಾನು ನೋಡಬೇಕು. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಪ್ರೊಜೆಕ್ಟೈಲ್ ಅಲಾಂಗ್ ವರ್ಟಿಕಲ್ ಡೈರೆಕ್ಷನ್ ಮಾಡಬೇಕು. ಎಷ್ಟು ಎತ್ತರ ಹೋಯಿತು ಅದು ನನಗೆ ಗೊತ್ತಿದೆ, ವೈ. ಸೊ ಐ ಹ್ಯಾವ್ ಟು ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ವೈ. ಇದು ವೈ, ಈ ಕೋಆರ್ಡಿನೇಟ್ ವೈ, ಈ ಕೋಆರ್ಡಿನೇಟ್ ಎಕ್ಸ್. ಎಕ್ಸಿಗೆ ಆಲ್ರೆಡಿ ಬರೆದಿದ್ದಾನೆ, ಈಗ ವೈ ಬರಿಬೇಕು. ಇದು ಎಷ್ಟು ಅಂತ. ಬಟ್ ಇಲ್ಲಿ ನಾವು ಗಮನಿಸಬೇಕು, ಇಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಇಲ್ಲ, ಎಕ್ಸಲರೇಟೆಡ್ ಮೋಷನ್ ಇದೆ. ದ ಬಾಡಿ ಹ್ಯಾಸ್ ಎಕ್ಸಲರೇಟೆಡ್ ಮೋಷನ್. ಆಗ ನಾವು ಈ ಇಕ್ವೇಷನ್ ಉಪಯೋಗಿಸ್ಲಿಕ್ಕಾಗಲ್ಲ. ಅದರಿಂದ ನಾವೀಗ ಏನು ಮಾಡಬೇಕು, ಸೆಕೆಂಡ್ ಇಕ್ವೇಷನ್ ಫಾರ್ ಮೋಷನ್ ಇದೆಯಲ್ಲ ಅದನ್ನು ಉಪಯೋಗಿಸಬೇಕು. ಇದು ಈ ಫಾರ್ಮುಲಕ್ಕೆ ನಾವು ಹೋಗಬೇಕು. ಯು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್, ಯಾಕಂದರೆ ಎಕ್ಸಲೇಷನ್ ಎ ಇಸ್ ಈಕ್ವಲ್ ಟು ಮೈನಸ್ ಜಿ ಹಿಯರ್. ಅದರಿಂದ ಈ ಫಾರ್ಮುಲಾ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಇದೆಯಲ್ಲ, ಅದರಲ್ಲಿ ನಾವು ಎ ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಜಿ ಟಿ ಹಾಕಿದರೆ ಇದು ಬರುತ್ತೆ. ಇಲ್ಲಿ ನಾನು ಎಕ್ಸ್ ನಾಟ್ ತಗೊಳ್ಳಿಲ್ಲ, ಯಾಕಂದರೆ ಇನಿಷಿಯಲ್ ಪೊಸಿಷನ್ ಒರಿಜಿನ್ 0. ಅದರಿಂದ ಸಿಂಪಲ್ ಫಾರ್ಮುಲಾ ಉಪಯೋಗಿಸಿದ್ದಾನೆ. ಈಗ ಇದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಯು ಅಂದರೆ ಈ ದಿಕ್ಕಿನಲ್ಲಿ ಇನಿಷಿಯಲ್ ವೆಲಾಸಿಟಿ. ಸೊ ವೆಲಾಸಿಟಿ ಆಫ್ ದ ಪ್ರೊಜೆಕ್ಟೈಲ್ ಇನ್ ದಿಸ್ ಡೈರೆಕ್ಷನ್ ಇನಿಷಿಯಲಿ, ಅದು ವಿ ನಾಟ್ ಸೈನ್ ಒಮೆಗಾ ಟಿ. ವೈ ಅಂದರೆ ಡಿಸ್ಟೆನ್ಸ್ ಇನ್ ದಿಸ್ ಡೈರೆಕ್ಷನ್. ಸೊ ಟಿ ಟೈಮ್ ಟೇಕನ್, ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಎಷ್ಟೊತ್ತು ಬೇಕು ಅಂದರೆ ಟಿ ಸೆಕೆಂಡ್, ಮೈನಸ್ ಹಾಫ್ ಇಂಟು ಜಿ ಇಂಟು ಟಿ ಸ್ಕ್ವೇರ್. ಈಗ ನಾನೇನು ಮಾಡ್ತೇನೆ, ಟಿ ಇದ್ದಲ್ಲಿ ಇಕ್ವೇಷನ್ 1 ಹಾಕ್ತೇನೆ. ಸೊ ಫ್ರಾಮ್ 1 y is equal to v naught sin theta into, instead of t put the value of t in terms of x, g into t ಇದ್ದಲ್ಲಿ x divided by v naught cos theta
ಹೋಲ್ ಸ್ಕ್ವೇರ್. ಈಗ ಇದು ವಿ ನಾಟ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಬೈ ಕಾಸ್ ಟ್ಯಾನ್ ಆಗುತ್ತೆ, ಇಂಟು ಎಕ್ಸ್ ಮೈನಸ್ ಹಾಫ್ ಜಿ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ವಿ ನಾಟ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ನಾನೀಗೇನು ಮಾಡ್ತೇನೆ ಗೊತ್ತಾ, ಲೆಟ್ ಟ್ಯಾನ್ ಥೀಟಾ ಐ ವಿಲ್ ಕಾಲ್ ಇಟ್ ಆ್ಯಸ್ ಎ. ಇದನ್ನು ನಾನು ಎ ಅಂತ ತಗೊಳ್ತೇನೆ, ಟ್ಯಾನ್ ಥೀಟಾವನ್ನು ಎ ಅಂತ ಕರೀತೇನೆ. ಇನ್ನು ಹಾಫ್ ಜಿ ಬೈ ವಿ ನಾಟ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಇದು ಹಾಫ್ ಮೈನಸ್ ಹಾಫ್ ಜಿ ವಿ ನಾಟ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಇದನ್ನು ಐ ವಿಲ್ ಟೇಕ್ ಬಿ. ಇದನ್ನು ಬಿ ಅಂತ ತಗೊಳ್ತೇನೆ. ಜಸ್ಟ್ ಒಂದು ಈ ಟ್ಯಾನ್ ಥೀಟಾ ಬದಲು ಎ ಅಂತ ಕರೆದದ್ದು, ಇದಿಷ್ಟನ್ನು ಬಿ ಅಂತ ಕರೆದೆ. ಆಗ ಈ ಇಕ್ವೇಷನ್ ಏನಾಗುತ್ತೆ ನೋಡಿ. ದೆನ್ y is equal to tan theta we have taken a and theta x. ಈ ಮೈನಸ್ ಹಾಫ್ ಈ ಜಿ ಡಿವೈಡ್ ಬೈ ವಿ ನಾಟ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾವನ್ನು ಬಿ ಅಂತ ತಗೊಂಡದ್ರಿಂದ ಬಿ ಆಯಿತು ಎಕ್ಸ್ ಸ್ಕ್ವೇರ್. ಸಿ ದಿಸ್ ಇಕ್ವೇಷನ್. ಇದು ಯಾವ ರೀತಿ ಇಕ್ವೇಷನ್ ಬಂತು ನಮಗೆ? ನಿಮಗೆ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಬಂದಿರುತ್ತೆ. y is equal to mx plus c. It is an equation for a straight line. So straight line ಈ ರೀತಿ ಬರುತ್ತೆ. x square plus y square is equal to r square. Equation for a circle. ಅದೇ ರೀತಿ this is nothing but equation for a parabola. ಇದು ಪ್ಯಾರಾಬೋಲಕ್ಕೆ ಇಕ್ವೇಷನ್. ಇಂಥ ಒಂದು ಸ್ಟ್ರಕ್ಚರಿಗೆ ದ ಇಕ್ವೇಷನ್ ಫಾರ್ ಎ ಪಾತ್ ಈಸ್ y is equal to ax plus bx square. ಅದನ್ನು ನಮಗೆ y is equal to ax plus b square ಬಂತಲ್ಲ, this is equation for a parabola. ಏನಂದರೆ ಪಾತ್ of a projectile in motion is a parabola. So trajectory of a projectile is parabola. So ಈ ಡೆರಿವೇಷನ್ ನಿಮಗೆ 5 ಮಾರ್ಕಿಗೆ ಬರುತ್ತೆ. ಸೊ ನೀವು ಫಸ್ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಲಾಂಗ್ ದ ಹರಿಜಾಂಟಲ್ ಡೈರೆಕ್ಷನ್ ಮಾಡ್ಕೊಳ್ಬೇಕು. ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಲಾಂಗ್ ದ ವರ್ಟಿಕಲ್ ಡೈರೆಕ್ಷನ್ ಮಾಡಿ ಇಕ್ವೇಷನ್ 1 ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಯು ವಿಲ್ ಗೆಟ್ ಎ ಇಕ್ವೇಷನ್ ಫಾರ್ ಎ ಪ್ಯಾರಾಬೋಲಾ. ಸೊ ದಿಟ್ ಈಸ್ ಕ್ಲಿಯರ್. ದಿಸ್ ಈಸ್ ಎ ಇಕ್ವೇಷನ್ ಫಾರ್ ಎ ಪ್ಯಾರಾಬೋಲಾ. Therefore the path traced by the projectile, that is called trajectory, is a parabola.